ಸರ್ ನಿನ್ನೆ ಕಾರ್ತಿಕ್ ಕೂಡ ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ಹಾಂ ಕೆಲವೊಂದಷ್ಟು ಕಾಂಟ್ರಾಕ್ಟ್ಗಳ ಬಗ್ಗೆ ಹೇಳಿಕೆ ಕೊಡ್ತಾರೆ ಅಲ್ವೇ ಅವ್ರು ಯಾರು ಇಲ್ಲಿವರೆಗೆ ಯಾಕೆ ಬದರಲಿಲ್ಲ ಅವರು ಯಾರು ಯಾಕೆ ಬಂದಿಲ್ಲ ಈಗ 2900 ಪ್ರಕರಣ ಅಂತೇಳಿ ಕ್ರೋಧೀಕರಿಸಿದಿರಲ್ಲಪ್ಪ ಈಗ ಒದ್ದಾಡ್ತಾ ಇದ್ದೀರಿ ಈ ಕಳೆದ 21ನೇ ತಾರೀಕಿನಿಂದ SIT ರಚನೆ ಆದಮೇಲೆ 10 ದಿವಸ ಆಯ್ತಲ್ವಾ ಎಷ್ಟು ಜನ ಬಂದೀಗ ಇದರ ವಿಷಯದಲ್ಲಿ SIT ಮುಂದೆ ಅವರ ಒಂದು ಮೇಲಾಗಿರ್ತಕ್ಕಂಥ ಆಕ್ರಮಣದ ಬಗ್ಗೆ ಅರ್ಜಿ ಕೊಟ್ಟಿದ್ದಾರೆ ಫೋರ್ಸ್ ಮಾಡಿ ನೀವು ಪಾಪ ಯಾರನ್ನ ಕರೆಸ್ಕೊಂಡು ಹೆದರಿಸಿ ಅವರಿಂದ ಒಂದು ಬಲವಂತವಾಗಿ ಹೇಳಿಕೆ ತಗೋತಾ ಇದ್ದೀರಿ ದಿನಕ್ಕೆ ಒಂದೊಂದು FIRನರಿಗೆ ಕೊಟ್ಟಿದ್ದೀರಿ ರೇವಣ್ಣ ಅವ್ರ ಮೇಲೆ ಒಂದು ಫಸ್ಟ್ FIR ಹಾಕಿದ್ರಿ ಆ FIR ಬೇಲಬಲ್ ಅಂತಕ್ಕಂಥದ್ದು ತೀರ್ಮಾನ ಆಯಿತು ಅದಕ್ಕೆ ಇದು ಯಾವುದೋ ಕಿಡ್ನಾಪ್ ಕೇಸು ಅಂತ ತಂದರು ಅದಕ್ಕೆ ಇನ್ನು ಇದು ಆ ಹೆಣ್ಮಗಳು ಬದುಕಿದ್ದಾರೋ ಸತ್ತಿದ್ದಾರೋ ಯಾರಿಗೂ ಗೊತ್ತಿಲ್ಲ ಅಂತಕ್ಕಂಥದ್ದು ಹೇಳಿದ್ರು ಎಷ್ಟು ಗಂಟೆಗೆ ಕರ್ಕೊಂಬಂದ್ರು ಅವ್ರನ್ನ ಎಲ್ಲಿಂದ ಕರ್ಕೊಂಬಂದ್ರು ಮಾಜಾರು ಮಾಡಿದ್ದಾರಾ ಆ ಹೆಣ್ಮಗಳು 4 ದಿನದಿಂದ ಕೂರಿಸ್ಕೊಂಡವ್ರಲ್ಲ ಅಪಹರಣ ಆಗಿದೆ ಅಂತೇಳಿ ಅವ್ರನ್ನ ಎಲ್ಲಿಂದ ಕರ್ಕೊಂಬಂದರು ಪೊಲೀಸ್ನವರು ನಿಮಗೆಲ್ಲ ಬಂದಿದ್ದ ಮಾಹಿತಿ ಎಂಥದ್ದು ಯಾವುದೋ ತೋಟದಿಂದ ಕರ್ಕೊಂಬಂದರು ಅಂತ ತೋಟದಿಂದ ಕರ್ಕೊಂಬಂದ್ರ 40 ಜನ ಹೋಗಿ ಆ ತೋಟದಲ್ಲಿ ಸರ್ಚ್ ಮಾಡಿದ್ರಲ್ಲ ರಾತ್ರಿ ಆ 40 ಜನ ಸರ್ಚ್ ಮಾಡಿ ಅಲ್ಲಿ ಹುಡುಕಿದ್ರು ಆಯಮ್ಮನ ಎಲ್ಲಿಂದ ಕರ್ಕೊಂಬಂದ್ರಿ ಅವ್ರ ಮನೆಯಿಂದ ಯಾವನ DSP ಹೋದ ಕರ್ಕೊಂಬಂದ ಆ DSPಗೂ ಯಾರು ಮಾಹಿತಿ ಕೊಟ್ಟರು ಇವೆಲ್ಲ ದೊಡ್ಡ ಇಶ್ಯೂ ಇದೆ ಆಯಿತಾ ಇದು ನಡೆದಿರ್ತಕ್ಕಂಥದ್ದು 4 ದಿನ ಆಯಿತು ಜಡ್ಜ್ ಮುಂದೆ ಯಾತಕ್ಕೆ ಇನ್ನೂ ಪ್ರೆಸೆಂಟ್ ಮಾಡಲಿಲ್ಲ 12 ಜನ ಆ ಒಂದು ಅಪಹರಣಕ್ಕೆ ಒಳಗಾಗಿರ್ತಕ್ಕಂಥದ್ದು ಅಂತ ಏನು ಆಪಾದನೆ ಮಾಡಿದ್ದೀರಿ ಅವ್ರ ಕುಟುಂಬದ 12 ಜನಗಳನ್ನು ಕಳೆದ 3 ದಿನದಿಂದ ಕರ್ಕೊಂಬಂದು ಕುಮಾರ್ ಕುಂಬ ಗೆಸ್ಟ್ ಹೌಸಲ್ಲಿ ರಾಜಾತಿಥ್ಯ ಕೊಟ್ಟು ಇಟ್ಕೊಂಡಿದ್ದೀರಲ್ಲಪ್ಪ ಯಾಕೆ ಇಟ್ಕೊಂಡಿದ್ದೀರಿ ಮಾಹಿತಿ ಬಂದಿದ್ದು ಹೇಳ್ತಾ ಇದ್ದೀನಪ್ಪ ಈ ಥರ 12 ಜನ ಕರ್ಕೊಂಬಂದವ್ರೆ ಅಂತೇಳಿ ಅವ್ರ ಫ್ಯಾಮಿಲಿ ಅವ್ರನ್ನ ಈಗ 4 ದಿನದಿಂದ ಜಡ್ಜ್ ಮುಂದೆ ಕರ್ಕೊಂಡು ಹೋಗಿದೆ 4 ದಿನದಿಂದ ಏನು ಮಾಡ್ತಾವ್ರೆ ಆ ಹೆಣ್ಮಗಳನ್ನ ಕೂರಿಸ್ಕೊಂಡು ಒತ್ತಾಯ ಹಾಕೊಂಡು ಕೂತವ್ರು ಅಷ್ಟೇ ತಾನೆ.